ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವಿಜಿ ಕ್ರಿಯೇಷನ್. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ 2026 WPL ಮೆಗಾ ಆಕ್ಷನ್ ಬರ್ತಿದೆ. ಅದರಲ್ಲಿ ನಮ್ಮ RCB ಅವರು ಟಾಪ್ 5 ಯಾರನ್ನ ಪಿಕ್ ಮಾಡ್ತಾರೆ ಅಂತ ನೋಡೋದಾದ್ರೆ, ಫಸ್ಟ್ ಆಲ್ರೌಂಡರ್ಸ್ ಕಡೆ ನಮ್ಮ ಇಂಡಿಯಾ ಪ್ಲೇಯರ್ ದೀಪ್ತಿ ಶರ್ಮಾ. ಒಳ್ಳೆ ಎಕ್ಸ್ಪೀರಿಯನ್ಸ್ ಐತೆ. ಇವ್ರ ಬಗ್ಗೆ ಏನ್ ಹೇಳ್ತೀಯ ಗಣೇಶ್? ದೀಪ್ತಿ ಶರ್ಮಾಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ. ಒಂದು ಒಳ್ಳೆ ಆಲ್ರೌಂಡರು. ನಮ್ ಇಂಡಿಯಾ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರೋ ಪ್ಲೇಯರ್, ಇಂಡಿಯನ್ ಪ್ಲೇಯರ್ ಆಗಿರೋದ್ರಿಂದ ತುಂಬಾನೇ ಹೆವಿ ಬಜೆಟ್ ಹೋಗ್ತಾರೆ. ಮಿನಿಮಮ್ 2 ಕೋಟಿಗಂತೂ ಇವ್ರು ಕಂಪಲ್ಸರಿ ಹೋಗ್ತಾರೆ. ನನ್ನ ಪ್ರಕಾರ ನಮ್ಮ RCB ಇವ್ರನ್ನ ಪಿಕ್ ಮಾಡಿದ್ರೆ ಒಂದು ಬೆಟರ್ ಆಗಿರುತ್ತೆ. ಬ್ಯಾಟಿಂಗ್ ಲೈನ್ ಅಪ್ ಆಗಿರ್ಬೋದು, ಬೌಲಿಂಗ್ ಲೈನ್ ಅಪ್ ಆಗಿರಿದ್ರೆ. ಓಕೆ, ನೆಕ್ಸ್ಟ್ ಪ್ಲೇಯರ್ ಆಸ್ಟ್ರೇಲಿಯಾ ಪ್ಲೇಯರ್ ಜೋರ್ಜ್ ವಾಲ್ವೋ ಯಂಗ್ಸ್ಟರ್. ರೀಸೆಂಟ್ ಟೈಮ್ಸ್ ಅಲ್ಲಂತೂ ಸಖತ್ ಹೆಸರು ಮಾಡಿರುವಂತ ಪ್ಲೇಯರ್. ಟಾಪ್ ಆರ್ಡರ್ ಬ್ಯಾಟ್ಸ್ಮನ್, ಓಪನಿಂಗ್ ಅಲ್ಲಿ ಬರ್ತಾರೆ. ಅದೇ ರೀತಿ ಸ್ಪಿನ್ ತುಂಬಾನೇ ಚೆನ್ನಾಗ್ ಆಗ್ತಾರೆ. ಇವ್ರನ್ನ ಕೂಡ ಪರ್ಚೇಸ್ ಮಾಡಬಹುದು. 1 ಕೋಟಿ ಒಳಗಡೆ ಇವ್ರನ್ನ ಪರ್ಚೇಸ್ ಮಾಡೋ ಸಾಧ್ಯತೆ ಇದೆ. ನೆಕ್ಸ್ಟ್ ಪ್ಲೇಯರ್ ಆಸ್ಟ್ರೇಲಿಯಾ ಪ್ಲೇಯರ್ ಜಸ್ ಜಾನ್ಸನ್. ಇವ್ರ ಬಗ್ಗೆ ಏನ್ ಹೇಳ್ತೀಯಾ? ಜೇಸ್ ಜಾನ್ಸನ್ಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಇದೆ. ಲೆಫ್ಟ್ ಆರ್ಮ್ ಸ್ಪಿನ್ ಮಾಡ್ತಾರೆ. ಕ್ರೂಷಿಯಲ್ ಟೈಮ್ಸ್ ಅಲ್ಲಿ ವಿಕೆಟ್ ನ ತಗೊಂತಾರೆ. ಅದೇ ರೀತಿ ಬ್ಯಾಟಿಂಗ್ ಕೂಡ ತುಂಬಾನೇ ಚೆನ್ನಾಗ್ ಆಡ್ತಾರೆ. ಬಿಗ್ ಹಿಟರ್, ಫಿನಿಶರ್ ಕೂಡ ತುಂಬಾನೇ ಚೆನ್ನಾಗಿರೋದ್ರಿಂದ ಇವ್ರನ್ನ ಕೂಡ ಪರ್ಚೇಸ್ ಮಾಡಬಹುದು ನಮ್ಮ RCB ಅವರು. ಓಕೆ, ನೆಕ್ಸ್ಟ್ ಪ್ಲೇಯರ್ ವೆಸ್ಟ್ ಇಂಡೀಸ್ ಪ್ಲೇಯರ್ ಡಿಯಾಂಡ್ರೆ ಡಾಲ್ಟನ್. ವೆಸ್ಟ್ ಇಂಡೀಸ್ ಆಲ್ರೌಂಡರು, ರೈಟ್ ಆರ್ಮ್ ಫಾಸ್ಟ್ ಬೌಲರ್, ಹಾಗೇನೆ ಬಿಗ್ ಹಿಟರ್, ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್. ತುಂಬಾನೇ ಹೆಸರುವಾಸಿ ಸಿಕ್ಸ್ ಹೊಡೆಯೋದಕ್ಕೆ. ಯಾಕಂದ್ರೆ ಇವರು ಫೋರ್ಸ್ ಗಿಂತ ತುಂಬಾ ಜಾಸ್ತಿ ಸಿಕ್ಸ್ ಹೊಡೆದಿರೋದ್ರಿಂದ ಇವರು ಫಿನಿಶರ್ ರೋಲ್ ಅಲ್ಲಿ ಬರ್ತಾರೆ. ಸೊ ಇವ್ರನ್ನ ಪರ್ಚೇಸ್ ಮಾಡಿದ್ರೆ ನಮ್ಮ RCB ಗೆ ಒಂದು ಒಳ್ಳೆ ಆಪ್ಷನ್ ಆಗಿರುತ್ತೆ ಬ್ಯಾಟಿಂಗ್ ಲೈನ್ ಅಪ್ ಗೆ. ನೆಕ್ಸ್ಟ್ ಪ್ಲೇಯರ್ ನೋಡೋದಾದ್ರೆ ಚಿನೇಲ್ ಹೆನ್ರಿ, ವೆಸ್ಟ್ ಇಂಡೀಸ್ ಆಲ್ರೌಂಡರು. ತುಂಬಾನೇ ಒಳ್ಳೆ ಆಲ್ರೌಂಡರು. ಬಿಗ್ ಹಿಟ್ಟಿಂಗ್ ಅಂತೂ ತುಂಬಾನೇ ಎಕ್ಸ್ಟ್ರಾರ್ಡನರಿ ಇದೆ. ಇವರು ಲಾಸ್ಟ್ ಸೀಸನ್ UP ವಾರಿಯರ್ಸ್ ಗೆ ಅಂಡ್ WP ಅಲ್ಲಿ ಫಾಸ್ಟೆಸ್ಟ್ 50 ಹೊಡೆದಂತ ಬ್ಯಾಟ್ಸ್ಮನ್. ಸೊ ಇವ್ರನ್ನ ಟಾರ್ಗೆಟ್ ಮಾಡಿದ್ರೆ ನಮ್ಮ RCB ಗೆ ಯಾವುದೇ ರೀತಿ ಫಿನಿಶರ್ ರೋಲ್ ಗೆ ತೊಂದರೆ ಇರೋದಿಲ್ಲ. ಸೊ ಇವ್ರನ್ನ ಕೂಡ ಟಾರ್ಗೆಟ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರೋ ಬ್ಯಾಟಿಂಗ್ ಲೈನ್ ಅಪ್ ಬರುತ್ತೆ ನಮ್ಮ RCB ಟೀಮ್ ಗೆ. ಮತ್ತೆ ನೆಕ್ಸ್ಟ್ ಬ್ಯಾಟ್ಸ್ಮನ್ಸ್ ಕಡೆ ನೋಡೋದಾದ್ರೆ ಮೆಗ್ಲಾನಿಂಗ್, ಆಸ್ಟ್ರೇಲಿಯನ್. ಇವರು ರಿಟೈರ್ಡ್ ಪ್ಲೇಯರ್. ಆಸ್ಟ್ರೇಲಿಯಾ ಟೀಮ್ ಆಡ್ತಾ ಇಲ್ಲ, ನ್ಯಾಷನಲ್ಸ್ ಆಡ್ತಾ ಇಲ್ಲ, ಅಂದ್ರೆ ಇಂಟರ್ನ್ಯಾಷನಲ್ ಮ್ಯಾಚಸ್ ಆಡ್ತಾ ಇಲ್ಲ. ಈ ಡೊಮೆಸ್ಟಿಕ್ ಆಡ್ತಾ ಇದ್ದಾರೆ. IPL ಆಗಿರ್ಬೋದು, ಅದೇ ರೀತಿ ಬಿಗ್ ಬ್ಯಾಶ್ ಆಗಿರ್ಬೋದು, ಈ ತರ ಎಲ್ಲ ಟೂರ್ನೀಸ್ ಆಡ್ತಾ ಇದ್ದಾರೆ. ಸೊ ಇವರು ಡೆಲ್ಲಿ ಕ್ಯಾಪಿಟಲ್ಸ್ ನ ಕ್ಯಾಪ್ಟನ್ ಆಗಿದ್ರು ಲಾಸ್ಟ್ ಟೈಮ್. 2 ಸೀಸನ್ WP ಅಲ್ಲಿ ಹೈಯೆಸ್ಟ್ ರನ್ ಗೆಟರ್ ಇವರೇ ಕೂಡ. ಸೊ ಆದ್ರಿಂದ ಇವ್ರನ್ನ ಟಾರ್ಗೆಟ್ ಮಾಡಿದ್ರೆ ಸ್ಮಿತಿ ಮಂದನ ಜೊತೆಗೆ ಒಂದು ಒಳ್ಳೆ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಆಗಿರುತ್ತೆ. ಮತ್ತೆ ನೆಕ್ಸ್ಟ್ ಪ್ಲೇಯರ್ ನೋಡೋದಾದ್ರೆ ಲೋರಾ ಉಲ್ವಾರ್ಟ್, ಸೌತ್ ಆಫ್ರಿಕನ್ ಬ್ಯಾಟ್ಸ್ಮನ್, ಅದೇ ರೀತಿ ಸೌತ್ ಆಫ್ರಿಕಾ ಕ್ಯಾಪ್ಟನ್. ಸೊ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟು ರೀಸೆಂಟ್ ಆಗಿ ನಡೆದಂತ ವರ್ಲ್ಡ್ ಕಪ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಸೆಂಚುರೀಸ್ ಕೂಡ ಇವರು ಬ್ಯಾಟ್ ಅಲ್ಲಿ ಬಂದಿದೆ. ಇಂಡಿಯಾ ಮೇಲೆ ಆಗಿರ್ಬೋದು, ಅದೇ ರೀತಿ ಇಂಗ್ಲೆಂಡ್ ಮೇಲೆ ಆಗಿರ್ಬೋದು, ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. ಫೈನಲ್ಸ್ ಸೋತ್ರು. ಫೈನಲ್ಸ್ ಅಲ್ಲಿ ಕೂಡ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಕೊಟ್ಟರು. ಸೊ ಇವ್ರನ್ನ ಪರ್ಚೇಸ್ ಮಾಡಿದ್ರೆ ಸ್ಮಿತಿ ಮಂದನಗೆ ಒಂದು ಒಳ್ಳೆ ಓಪನಿಂಗ್ ಕಾಂಬಿನೇಷನ್ ಅಂತ ಹೇಳ್ತೀನಿ. ಇದು ನಮ್ಮ RCB ಯ 2ನೇ ಟಾರ್ಗೆಟ್ ಆಗಿರ್ತದೆ. ಓಕೆ, ನೆಕ್ಸ್ಟ್ ಪ್ಲೇಯರ್ ಫೀಬಿ ಲಿಚ್ಫೀಲ್ಡ್ ಕೂಡ ಓಪನಿಂಗ್ ಅಲ್ಲಿ ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ. ಅದೇ ರೀತಿ 1 ಡೌನ್ ಬ್ಯಾಟ್ಸ್ಮನ್ ಕೂಡ ತುಂಬಾ ಚೆನ್ನಾಗಿ ಆಡ್ತಾರೆ. ಇದಕ್ಕಿಂತ ಜಾಸ್ತಿ ಒಳ್ಳೆ ಫೀಲ್ಡರ್ ಅಂತಾನೆ ಹೇಳ್ತೀನಿ. ಇವ್ರ ಹತ್ರ ಸ್ವಿಚ್ ಹಿಟ್ ಆಗಿರ್ಬೋದು, ಅದೇ ರೀತಿ ರಿವರ್ಸ್ ಸ್ವೀಪ್ ಆಗಿರ್ಬೋದು, ತುಂಬಾ ಚೆನ್ನಾಗಿರೋದ್ರಿಂದ ಇವ್ರನ್ನ ಟಾರ್ಗೆಟ್ ಮಾಡ್ಲೇಬೇಕಾಗತ್ತೆ ನಮ್ಮ RCB. ಮತ್ತೆ ನೆಕ್ಸ್ಟ್ ಪ್ಲೇಯರ್ ನೋಡೋದಾದ್ರೆ ಕಿರಣ್ ನವಿಗೆರೆ, ನಮ್ಮ ಇಂಡಿಯನ್ ಪ್ಲೇಯರ್. ಇವ್ರನ್ನ ಪರ್ಚೇಸ್ ಮಾಡ್ಲೇಬೇಕಾಗುತ್ತೆ. ಯಾಕಂತಂದ್ರೆ ಇಂಡಿಯನ್ ಪ್ಲೇಯರ್ಸ್ ಒಂದು ಟೀಮ್ ಅಲ್ಲಿ ಮಿನಿಮಮ್ 7 ಜನ ಇರ್ಬೇಕಾಗುತ್ತೆ. ಅದ್ರ ಜೊತೆಗೆ ಸ್ಮಿತಿ ಮಂದನ ಜೊತೆಗೆ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಕಿರಣ್ ನವಿಗೆರೆ ಬಂದ್ರೆ ತುಂಬಾನೇ ಒಂದು ಒಳ್ಳೆ ಅಡ್ವಾಂಟೇಜ್ ಆಗಿರುತ್ತೆ. ಯಾಕಂತಂದ್ರೆ ಸ್ಮಿತಿ ಮಂದನ ಬ್ಯಾಲೆನ್ಸಿಂಗ್ ಆಗಿ ಆಡ್ಕೊಂಡು ಹೋಗ್ತಾ ಇದ್ರೆ ಕಿರಣ್ ನವಿಗೆ ಅವರು ಅಗ್ರೆಷನ್ ಆಗಿ ಆಡ್ತಾರೆ. ಸೊ ಇವರು ಬಿಗ್ ಹಿಟ್ಟಿಂಗ್ ಕೆಪಾಬಿಲಿಟಿ ಇರೋದ್ರಿಂದ ಪವರ್ ಪ್ಲೇ ಅಲ್ಲಿ ತುಂಬಾ ರನ್ಸ್ ಬರೋ ಸಾಧ್ಯತೆ ಇದೆ. ಸೊ ಇದರಿಂದ ಇವ್ರನ್ನ ಪರ್ಚೇಸ್ ಮಾಡ್ಲೇಬೇಕಾಗುತ್ತೆ. ಮಾಡೋ ಸಾಧ್ಯತೆಗಳು ಕೂಡ ಜಾಸ್ತಿ ಇದೆ. ಮತ್ತೆ ನಮ್ಮ ಬೌಲರ್ಸ್ ಕಡೆ ನೋಡೋದಾದ್ರೆ ಫಸ್ಟ್ ಸೋಫಿ ಇಕಲ್ಸ್ಟನ್, ಇಂಗ್ಲೆಂಡ್ ಆಲ್ರೌಂಡರು, ಅದೇ ರೀತಿ ಲೆಫ್ಟ್ ಆರ್ಮ್ ಸ್ಪಿನ್ನರ್. ನನ್ನ ಪ್ರಕಾರ ಈ ಸೀಸನ್ ಹೈಯೆಸ್ಟ್ ಬಜೆಟ್ ಫಾರಿನರ್ಸ್ ಅಲ್ಲಿ ಯಾರಿಗಾದ್ರೂ ಹೋಗ್ತಾರೆ ಅಂದ್ರೆ ಅದು ಸೋಫಿ ಇಕಲ್ಸ್ಟನ್ ಅಂತಾನೆ ಹೇಳ್ತೀನಿ. ನಮ್ಮ RCB ಗೆ ಬಂದ್ರಂತೂ ಸ್ಪಿನ್ ಡಿಪಾರ್ಟ್ಮೆಂಟ್, ಅದೇ ರೀತಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಎಕ್ಸ್ಟ್ರಾರ್ಡಿನರಿ ಆಗುತ್ತೆ. ಸೊ ಇವ್ರನ್ನ ಎಲ್ಲಾ ಟೀಮ್ಗಳು, ಪ್ರತಿ ಇರೋ 5 ಟೀಮ್ ಕೂಡ ಟಾರ್ಗೆಟ್ ಮಾಡುತ್ತೆ. ಸೊ ನಮ್ಮ RCB ಇವ್ರನ್ನ ಪರ್ಚೇಸ್ ಮಾಡಿದ್ರೆ ಒಂದು ಒಳ್ಳೆ ಲೈನಪ್ ಅಂತಾನೆ ಹೇಳ್ಬೋದು. ಮತ್ತೆ ನೆಕ್ಸ್ಟ್ ನಮ್ಮ ಇಂಡಿಯನ್ ಪ್ಲೇಯರು ಮತ್ತೆ ನಮ್ಮ RCB ಗೆ ಆಡಿ ಚೆನ್ನಾಗಿ ವಿಕೆಟ್ಸ್ ತೆಗೆದುಕೊಟ್ಟಂತ ಬೌಲರ್ ರೇಣುಕಾ ಸಿಂಗ್ ಠಾಕೂರ್, ಇಂಡಿಯನ್ ಫಾಸ್ಟ್ ಬೌಲರ್. ನನ್ನ ಪ್ರಕಾರ ಇವ್ರಿಗೆ RTM ಹೋಗೋ ಸಾಧ್ಯತೆ ಇದೆ. ಯಾಕಂತಂದ್ರೆ ಇಂಡಿಯನ್ ಪ್ಲೇಯರ್ಸ್ ತುಂಬಾನೇ ಇಂಪಾರ್ಟೆಂಟ್. ಸಿಗಲ್ಲ ಒಳ್ಳೆ ಪ್ಲೇಯರ್ಸ್ ಅಂತೂ. ಇಂಡಿಯನ್ ಪ್ಲೇಯರ್ಸ್ ತುಂಬಾನೇ ಕಷ್ಟ ಸಿಗೋದು. ಸೊ ಇನ್ ಕೇಸ್ ಅದು ಕಮ್ಮಿ ಬಜೆಟ್ ಬಂದ್ರೆ ಇವ್ರನ್ನ ರಿಟೈನ್ ಮಾಡ್ಕೊಳೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ. ಮತ್ತೆ ನೆಕ್ಸ್ಟ್ ಪ್ಲೇಯರ್ ಲೋರೆನ್ ಬೆಲ್, ಇಂಗ್ಲೆಂಡ್ ಫಾಸ್ಟ್ ಬೌಲರ್. ರೀಸೆಂಟ್ ಟೈಮ್ಸ್ ಅಲ್ಲಿ ತುಂಬಾನೇ ಹೆಸರು ಮಾಡಿದ್ದಾರೆ ಇಂಗ್ಲೆಂಡ್ ಅಲ್ಲಿ. ಸೊ ಅದೇ ರೀತಿ ತುಂಬಾ ಒಳ್ಳೆ ಫಾಸ್ಟ್ ಬೌಲಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಇವ್ರ ಹತ್ರ ಬ್ಯಾಕ್ ಆಫ್ ಡೆಲಿವರೀಸ್, ಅದೇ ರೀತಿ ಕಟರ್ ಡೆಲಿವರೀಸ್ ಕೂಡ ತುಂಬಾ ಚೆನ್ನಾಗಿರೋದ್ರಿಂದ ಇವ್ರನ್ನ ಕೂಡ ಪರ್ಚೇಸ್ ಮಾಡೋ ಸಾಧ್ಯತೆಗಳಿದೆ. ಮತ್ತೆ ನೆಕ್ಸ್ಟ್ ಪ್ಲೇಯರ್ ನಮ್ಮ ಇಂಡಿಯನ್ ಪ್ಲೇಯರ್ ಕ್ರಾಂತಿ ಗೌಡ್.
ಯಂಗ್ಸ್ಟರ್ ವರ್ಲ್ಡ್ ಕಪ್ ಅಲ್ಲಂತೂ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಮಾಡಿದ್ರು. 5 ವಿಕೆಟ್ ಅವಲ್ನ ಕೂಡ ತಗೊಂಡ್ರು. ಅದೇ ರೀತಿ ಲಾಸ್ಟ್ ಸೀಸನ್ ಅಲ್ಲಿ ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟರು. WP ಅಲ್ಲಿ ತುಂಬಾನೇ ಒಂದು ಒಳ್ಳೆ ಫಾಸ್ಟ್ ಬೌಲಿಂಗ್ ಬೌಲರ್ ಅಂತಾನೆ ಹೇಳ್ಬೋದು. ಸೊ ಇವ್ರನ್ನ ಕೂಡ ಪರ್ಚೇಸ್ ಮಾಡಿದ್ರೆ ಯಾವುದೇ ರೀತಿ ನಮ್ಮ RCB ಗೆ ಬೌಲಿಂಗ್ ಲೈನಪ್ ಅಲ್ಲಿ ತೊಂದರೆ ಇರೋದಿಲ್ಲ. ನೆಕ್ಸ್ಟ್ ಪ್ಲೇಯರ್ ಶಬ್ನಿಮ್ ಇಸ್ಮಾಯಿಲ್. ಶಬ್ನಿಮ್ ಇಸ್ಮಾಯಿಲ್ ವುಮೆನ್ಸ್ ಕ್ರಿಕೆಟ್ ಅಲ್ಲಿನೇ ಹೈಯೆಸ್ಟ್ ಆಗಿ ಫಾಸ್ಟೆಸ್ಟ್ ಬಾಲ್ ಹಾಕುವಂತ ಪ್ಲೇಯರು ಶಬ್ನಿಮ್ ಇಸ್ಮಾಯಿಲ್ ಅವರು. ಸೌತ್ ಆಫ್ರಿಕಾ ಪ್ಲೇಯರು. 130 ಪ್ಲಸ್ ಆಗ್ತಾರೆ. ಅದೇ ರೀತಿ 125 ಪ್ಲಸ್ ಕನ್ಸಿಸ್ಟೆನ್ಸಿ ಆಗಿ ಫಾಸ್ಟ್ ಬೌಲಿಂಗ್ ಹಾಕೋದ್ರಿಂದ ಕ್ರೂಷಿಯಲ್ ಟೈಮ್ಸ್ ಅಲ್ಲಿ ವಿಕೆಟ್ ತಗೊಂತಾರೆ. ಅದೇ ರೀತಿ ಪವರ್ ಪ್ಲೇ ಅಲ್ಲಿ ಇವ್ರ ಹತ್ರ ಒಳ್ಳೆ ಇನ್ ಸ್ವಿಂಗ್ ಮತ್ತೆ ಔಟ್ ಸ್ವಿಂಗ್ ಇದೆ. ಸೊ ವಿಕೆಟ್ ನ ಕೂಡ ತುಂಬಾನೇ ಚೆನ್ನಾಗಿ ತಗೊಂತಾರೆ ಪವರ್ ಪ್ಲೇ ಅಲ್ಲೇನೆ. ಮತ್ತೆ ನೆಕ್ಸ್ಟ್ ಪ್ಲೇಯರ್ ಕಿಮ್ ಗ್ರಾತ್. ಕಿಮ್ ಗ್ರಾತ್ ನಮ್ಮ RCB ಗೆ ಲಾಸ್ಟ್ ಸೀಸನ್ ಆಡಿದ್ರು. ಸೊ ಈ ಸೀಸನ್ ಕೂಡ ಇವ್ರನ್ನ RTM ಯೂಸ್ ಮಾಡಿ ತಗೊಬಹುದು ನನ್ನ ಪ್ರಕಾರ. ಯಾಕಂತಂದ್ರೆ ಇವರು ಬಿಗ್ ಬ್ಯಾಶ್ ಅಲ್ಲಿ ತುಂಬಾ ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ. ಅದ್ರ ಜೊತೆಗೆ ವರ್ಲ್ಡ್ ಕಪ್ ಅಲ್ಲಿ ಕೂಡ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ಲಾಸ್ಟ್ ಸೀಸನ್ RCB ಕೂಡ ಯಾವುದೇ ರೀತಿ ಮೋಸ ಇಲ್ಲದೆ ಒಳ್ಳೆ ಬೌಲಿಂಗ್ ನ ಮಾಡಿದ್ದಾರೆ. ಸೊ ಇವ್ರನ್ನ ಬೈ ಬ್ಯಾಕ್ ಮಾಡಬಹುದು. ಮತ್ತೆ ನಮ್ಮ ಇಂಡಿಯನ್ ಪ್ಲೇಯರ್ ರಾಧಾ ಯಾದವ್. ಇಂಡಿಯನ್ ಪ್ಲೇಯರ್ಸ್ ಯಾರಾದ್ರೂ ಸ್ಪಿನ್ನರ್ಸ್ ಬೇಕು ಅಂದ್ರೆ ನನ್ನ ಪ್ರಕಾರ ಇವ್ರಿಗೆ ಹೋಗೋ ಸಾಧ್ಯತೆ ಇದೆ. ಆದ್ರೆ ಇವರು ಕಮ್ಮಿ ಬಜೆಟ್ ಗಂತೂ ಸಿಗಲ್ಲ. ಮಿನಿಮಮ್ 1.5 crores ಜಾಸ್ತಿನೇ ಸಿಗ್ತಾರೆ. ಯಾಕಂದ್ರೆ ಇಂಡಿಯನ್ ಪ್ಲೇಯರ್ ಆಗಿರೋದ್ರಿಂದ. ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮ RCB ಅವರು ಟಾಪ್ 5 ಟಾರ್ಗೆಟ್ಸ್ ಬ್ಯಾಟ್ಸ್ಮನ್, ಬೌಲರ್ ಹಾಗೆ ಆಲ್ರೌಂಡರ್ ಕಡೆ. ನೆಕ್ಸ್ಟ್ ಇದೇ ತರ ಕ್ರಿಕೆಟ್ಸ್ ಅಪ್ಡೇಟ್ಸ್ ಗಾಗಿ ಎಂಟರ್ಟೈನ್ಮೆಂಟ್ ವಿಡಿಯೋಸ್ ಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ, ಹಂಗೆ ನಿಮ್ ಸಪೋರ್ಟ್ ನಮ್ಮ ಮೇಲೆ ಯಾವತ್ತೂ ಹಿಂಗೆ ಇರ್ಲಿ. ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.